ಮಾಜಿ ಸಚಿವ ಎಚ್ ವಿಶ್ವನಾಥ್ ಕಾಂಗ್ರೆಸ್ ಹಾಗೂ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದಿದ್ದಾರೆ. ಪವರ್ ಶೇರಿಂಗ್ ಗೊಂದಲ ವಿಚಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದೆ ಎಂದಿದ್ದಾರೆ. ಇನ್ನು ಸಿದ್ದರಾಮಯ್ಯ ಮಗನೇ ಹೈಕಮಾಂಡ್ ರೀತಿ ಮಾತಾಡ್ತಿದ್ದಾನೆ ಅಂತ ಲೇವಡಿ ಮಾಡಿದ್ದಾರೆ. ಅಲ್ಲದೆ ಸಿಎಂ ಬರೀ ಬೊಗಳೆ ಹೇಳ್ಕೊಂಡು ತಿರುಗ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಹೈಕಮಾಂಡ್ ವೀಕ್ ಆಗಿದೆ. ಹೈಕಮಾಂಡ್ ಏನಾಗಿದೆ, ರಾಹುಲ್ ಗಾಂಧಿ ಅವ್ರಿಗೆಲ್ಲರೂ ಅವ್ರಿಗೇನೋ ಸಿದ್ದರಾಮಯ್ಯನ ಏನಾದ್ರು ತೆಗೆದುಬಿಟ್ರೆ ಕಾಂಗ್ರೆಸ್ ಅವ್ರು ಎತ್ತಾಗೋಗುತ್ತೆ. ಕಾಂಗ್ರೆಸ್ ಎತ್ತಾಗೋಗುತ್ತೆ. ಕಾಂಗ್ರೆಸ್ ಏನೂ ಆಗಲ್ಲ, ಡ್ಯಾಮೇಜ್ ಆಗೋರು ನೀವು. ಹಾಗಾಗಿ ಏನೇನೋ ಬಾಯಿಗೆ ಬಂದ್ವಿ ಅಂದ್ರೆ ಪಕ್ಷಕ್ಕೆ ಏನಾಗಲ್ಲ, ಬದಲಾವಣೆ ಆಗ್ಲಿ ಅಂತೀರಿ? ಪಕ್ಷಕ್ಕೆ ಏನಾಗಲ್ಲ ರೀ, ಬದಲಾವಣೆ ಆಗಲಿ. ಬದಲಾವಣೆ ಮಾತು ಕೊಟ್ಟಿಲ್ವೇ ಸಿದ್ದರಾಮಯ್ಯ? 30 ತಿಂಗಳು ಅಂತ ಆಗಿಲ್ವ ಇದು? ಯಾಕೆ ಸುಳ್ಳು ಹೇಳ್ತಾನೆ ಸಿದ್ದರಾಮಯ್ಯ? ಆಗಿದೆ ಸರ್, ಹಂಗಾರೆ ಕಮಿಟ್ಮೆಂಟ್ ಆಗಿದೆ ರೀ. 30 ತಿಂಗಳು ಮುಂಚೆ ನಾನು ಇಳಿದು ಬಿಡ್ತೀನಿ, ಫಸ್ಟ್ ನನಗೆ ಕೊಟ್ಬಿಡು ಅಂತ ಹೇಳಿದ್ವಿ. ಅಂದ್ರೆ ಬಜೆಟ್ ನಂತರ ಸಿಎಂ ಸಿದ್ದರಾಮಯ್ಯ ಕೆಳಗೆ ಇಳಿತಾರ. ಅವ್ರ ಪಾರ್ಟಿ ಬಿಟ್ಟಂತ ವಿಚಾರ, ಪಾರ್ಟಿ ಬಿಟ್ಟಂತ ನಾನೇ ಆಗ ಹೇಳಲಿಕ್ಕೆ. ಕಮಿಟ್ಮೆಂಟ್ ಆಗಿತ್ತು, ಬದಲಾವಣೆ ಆಗ್ಲಿ ಅಂತೀರಿ? ಕಮಿಟ್ಮೆಂಟ್ ಆಗಿರೋದು ಸತ್ಯ, ನಿಜ. ಯಾಕೀಗ ಡಿ ಕೆ ಶಿವಕುಮಾರ್ದು ಕಾಂಟ್ರಿಬ್ಯೂಷನ್ ಇಲ್ಲ ಪಾರ್ಟಿಗೆ. ಅವನ ಹಣ ಖರ್ಚು ಮಾಡಿಲ್ವೇ? ಅವನು ನೋಡ, ಈಗ ನಿಮಗೆ ಅವನು ಕಟ್ಟಿರೋನು, ಈ ಕಾಂಗ್ರೆಸ್ ಪಾರ್ಟಿನ ಕಟ್ಟಿರೋನು. ಡಿ ಕೆ ಶಿವಕುಮಾರ್ ಇವತ್ತು ಯಾವ್ದಾದ್ರು ತಾಲೂಕಿಗೆ ಹೋದ್ರೆ ಒಂದು 50 ಹುಡುಗರು ಸೇರ್ತವೆ, ಜೈ ಜೈ ಅಂತ. ಸಿದ್ದರಾಮಯ್ಯ ನಮ್ಮ ಕುರುಬರು ಹುಡುಗರು ಸೇರ್ಬೇಕಟ್ಟೆ, ಯಾರು ಹೋಗಲ್ಲ ಅವನ ಜೊತೆಗೆ. ದೇಶದಲ್ಲಿ ಯಾವ ನಾಡಿನಲ್ಲಿ ಯಾವ ಅಕ್ಷರ ಮತ್ತು ಆರೋಗ್ಯ, ಅದ್ರ ಬಗ್ಗೆ ಯಾವುದೇ ಸರ್ಕಾರಗಳು ಗಮನ ಕೊಡದೆ ಹೋದರೆ ಅದು ಸರ್ಕಾರವೂ ಆಗಲ್ಲ, ರಾಜ್ಯವೂ ಆಗಲ್ಲ. ಅಕ್ಷರ ಆರೋಗ್ಯ ಎರಡಿದ್ರೆ ಅನ್ನ ಹುಟ್ಟುತ್ತೆ, ಅದ್ರ ಪಾಡು ಅನ್ನ ಹುಟ್ಟುತ್ತೆ. ಎರಡೂ ಇಲ್ಲ ಈ ರಾಜ್ಯದಲ್ಲಿ, ಅಕ್ಷರವೂ ಇಲ್ಲ, ಆರೋಗ್ಯವೂ ಇಲ್ಲ. ಮತ್ತೆ ಸುಮ್ಮನೆ ಬರೀ ಬೊಗಳೆ ಹೊಡ್ಕೊಂಡು ಸುಳ್ಳು ಹೇಳ್ಕೊಂಡು ತಿರುಗ್ತಾರೆ. ಸಿದ್ದರಾಮಯ್ಯ ಹೇಳಿದ ಸುಳ್ಳಿನೇ ಪ್ರತಿಧ್ವನಿಸ್ತದೆ, ಯಾಕೆ ಮಂತ್ರಿಗಳ ಹತ್ರ ಪ್ರತಿಧ್ವನಿಸ್ತದೆ. ಸರಿ 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 ಥೋತು ಥೋತು. ಇಂಥ ಅಯೋಗ್ಯ ಮಂತ್ರಿಗಳು, ಇಂಥ ಅಯೋಗ್ಯ ಸರ್ಕಾರನ ಕರ್ನಾಟಕ ರಾಜ್ಯ ಹಿಂದೆಂದೂ ಕಂಡಿಲ್ಲ. ಕಾಂಗ್ರೆಸ್ಗೆ ಒಂದು ಹೈಕಮಾಂಡ್ ಇದೆ. ನಾನು 40 ವರ್ಷಗಳ ಕಾಲ ಕಾಂಗ್ರೆಸ್ಸಲ್ಲಿದ್ದೆ. ಹೈಕಮಾಂಡ್ ಯಾವತ್ತೂ ವೀಕ್ ಆಗಲ್ಲ. ಹೈಕಮಾಂಡ್ ಇಸ್ ಆಲ್ವೇಸ್ ಹೈಕಮಾಂಡ್. ಬಟ್ ಇವತ್ತೇನಾಗಿದೆ, ಹೈಕಮಾಂಡ್ಗೆ ಯಾವ ಗೌರವನೂ ಇಲ್ಲ. ಯಾರು ಸಿದ್ದರಾಮಯ್ಯನ ಮಗನೇ ಹೈಕಮಾಂಡ್ ಥರ ಮಾತಾಡಿ ಎಲ್ಲಿಗೆ? ನಾನೊಂದ್ಸರಿ ಹೇಳಿದ್ದೆ, ಸಿದ್ದರಾಮಯ್ಯನವ್ರ ಮಗ ಮೈಸೂರಲ್ಲಿ ನಮ್ಮಪ್ಪ ಮಹಾರಾಜರಿಗಿಂತ ಹೆಚ್ಚು ಕೆಲಸ ಮಾಡಿದ ಹೇಳಿದ್ರು. ಎಲ್ಲಾದರೂ ಮಹಾರಾಜರಲ್ಲಿ ಇವ ಯಾರು? ಛೇ. ಅದಕ್ಕೆ ನಾನು ಹೇಳಿದ್ದೆ, ರಾಜಕಾರಣದಲ್ಲಿ ಕೆಲವರು HMಗಳಿರ್ತಾರೆ, ಕೆಲವರು PMಗಳಿರ್ತಾರೆ. HM ಅಂದರೆ ಹುಚ್ಚು ಮುಂಡೆ